ಎಷ್ಟೋ ಜನ EMI ಕಟ್ಟೋಕ್ಕಾಗ್ತಾ ಇರಲಿಲ್ಲ, ವೆಹಿಕಲ್ ಸೀಸ್ ಮಾಡಬೇಕಾಗ್ತಿತ್ತು. ಕೇಸ್ ಆಗೋದು, ಗಲಾಟೆ ಆಗೋದು, ಹೊಡೆದಾಟಗಳಾಗ್ಬಿಡೋದು. ಕಾರ್ ಬಂತು, ಕಾರ್ ತೋರಿಸೋದಕ್ಕೆ, ಪ್ರತಿಷ್ಠೆ ತೋರಿಸೋದಕ್ಕೆ ಲೋನ್ ತೊಗೊಂಡ್ಬಿಡ್ತಾರೆ. ಒಂದು 3-4 ತಿಂಗಳಾದ ತಕ್ಷಣ EMI ಕಟ್ಟೋಕ್ಕಾಗಲ್ಲ. ಯಾರು ತುಂಬ ಗರ್ವದಲ್ಲಿ ಹೋಗಿ ಕೊಡು ಅಂತ ಹೇಳಿ ಕಿತ್ಕೊಂಡ್ಬರ್ತಾಯಿದ್ರು, ಕಿತ್ಕೊಂಬರೋರು, ಗಲಾಟೆ ಮಾಡೋರು, ಹೊಡೆದು ಬರೋರು, ಇದೆಲ್ಲ ಆಗ್ತಾಯಿತ್ತು. ಅದೆಲ್ಲ ನಿಂತೋಯ್ತು. ತಪ್ಪು ನಡವಳಿಕೆ ಮಾಡಿಕೊಳ್ಳುವ ಹಾಗಿಲ್ಲ. ನನ್ನನ್ನು ನಾನು ಪ್ರತಿನಿತ್ಯ ಪ್ರತಿ ಕ್ಷಣ ನಾನು ತಿದ್ದುಕೋತಾನೇ ಇರಬೇಕು. ನನ್ನ ಚೌಕಟ್ಟಿನ ಒಳಗಡೆ ಬದುಕೋದು ಹೇಗೆ ಅಂತ ಬಂದಿದೆ. ನಾನು ತಪ್ಪು ಮಾಡದೇ ಇರೋದು ಹೇಗೆ ಅಂತ ಇವರೆಲ್ಲರೂ ನಂಗೆ ತೋರಿಸ್ಕೊಡ್ತಾ ಇದ್ದಾರೆ. ನೂರ 8 ದಿನಗಳ ಫೋರಮ್ ಸೀರೀಸ್ ತುಂಬ ಆಸ್ಥೆಯಿಂದ ನೋಡ್ತಾ ಇದ್ದೀರಿ, ತುಂಬ ಪ್ರೀತಿಯಿಂದ ಕಾಮೆಂಟ್ ಮಾಡ್ತಿದ್ದೀರಿ. ನಿಮ್ಮ ಕಾಮೆಂಟ್ ಎಲ್ಲವನ್ನ ನಾನಾಗಲಿ ಹರಿಸರಾಗಲಿ ನಮ್ಮ ಚಾನೆಲ್ ಪರವಾಗಿ ನೋಡ್ತಾ ಇದ್ದೀವಿ. ಕೆಲವು ಕಾಮೆಂಟ್ ನೀವು ಅತ್ಯಂತ ಪ್ರೀತಿಯಿಂದ ಎಕ್ಸ್ಪ್ರೆಸ್ ಮಾಡಿರೋ ಕಾಮೆಂಟ್ನ ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕ್ತಾ ಇದ್ದೀವಿ. ನಿಮಗೆ ಒಂದು ಥ್ಯಾಂಕ್ಸ್ ಹೇಳಿ ಕನೆಕ್ಟ್ ಆಗುವ ನಮ್ಮ ಒಂದು ಪುಟ್ಟ ಪ್ರಯತ್ನ ಕೂಡ ನಡೀತಾ ಇದೆ. ಆ್ಯಂಡ್ ಈ ಸಬ್ಜೆಕ್ಟ್ಗಳು ಪ್ರತಿಯೊಬ್ಬರ ಜೀವನದಲ್ಲಿ ಈ ಸಂದರ್ಭಗಳು ಬರುತ್ತೆ. ಆ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡ್ರೆ ಅದು ಸಮಾಧಾನಕರವಾಗಿ ಬದಲಾಗುತ್ತೆ, ಡ್ಯಾಮೇಜ್ನ ಮಾಡಲ್ಲ ಅಂತ ತಿಳಿಸೋ ಸೂಕ್ಷ್ಮಗಳೇ ಫೋರಮ್. ಮಾತಾಡೋಣ ಹರಿಸರ್ ಜೊತೆಗೆ. ಹಾಯ್, ಹೇಳಿ. ಆ ಸೂಕ್ಷ್ಮಗಳನ್ನು ತಿಳಿಸ್ತಾ ಬರ್ತಾ ಇದ್ದೀರಿ. ಅದರಲ್ಲೂ ಇದಕ್ಕೆ ಮುಂಚೆನೂ ಬೇಕಾದಷ್ಟು ಎಪಿಸೋಡ್ಸ್ ಮಾಡಿದ್ದೀವಿ. ಆ 108 ಅನ್ನೋದೊಂದಿದೆಯಲ್ಲ, ವೆರಿ ಇಂಪ್ಯಾಕ್ಟ್ಫುಲ್. ವಾಟ್ ಈಸ್ ದಟ್ ಮ್ಯಾಜಿಕ್? ಆ 108ರಲ್ಲಿರೋ ಶಕ್ತಿ ಏನಪ್ಪ ಅಂತ ಅನ್ನಿಸ್ತಾ ಇದೆ ಇವಾಗ. ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಅಲ್ವಾ? ಎಲ್ಲೆಲ್ಲಿರ್ತೀಯೋ ಗೊತ್ತಿಲ್ಲ, ಈ ಸಮಯಕ್ಕೆ ವಿಡಿಯೋ ಶೂಟಿಗೆ ಬರಬೇಕು. ನಿಮಗೆ ಶೂಟಿಗೆ ಬರಬೇಕು ಅಂತ, ನಮಗೆ ಟೆಕ್ನಿಕಲಾಗಿ ಶೂಟ್ ಅರೇಂಜ್ಮೆಂಟ್ ಮಾಡ್ಕೋಬೇಕು ಅಂತ, ನೋಡೋರಿಗೆ ಆ ನೋಡುವ ಕನ್ಸಿಸ್ಟೆನ್ಸಿ, ಅರ್ಥ ಮಾಡಿಕೊಳ್ಳುವ ಕನ್ಸಿಸ್ಟೆನ್ಸಿ, ಅಳವಡಿಸ್ಕೊಳ್ಳುವ ಕನ್ಸಿಸ್ಟೆನ್ಸಿ ಆ ಕಡೆನೂ ಆಗ್ತಾ ಇದೆ. ಅದಕ್ಕೋಸ್ಕರನೇ ಈ ಕಮಿಟ್ಮೆಂಟ್. ಒಂದು ಸಂದರ್ಭ, ನಾನು ಬ್ಯಾಂಕ್ ಬಿಟ್ಟು ಪ್ರೊಫೆಷನ್ ಶುರು ಮಾಡಿದೆ. ಅದರಲ್ಲಿ ನನಗೆ ಒಂದು ವೆಹಿಕಲ್ ಫಂಡಿಂಗ್ದು ಒಂದು ಗ್ರಿಪ್ ಸಿಕ್ತು. ವೆಹಿಕಲ್ ಫಂಡಿಂಗ್ ಆದಮೇಲೆ ಇನ್ನೊಂದು ವಿಷಯ ಆಯಿತು. ಎಷ್ಟೋ ಜನ EMI ಕಟ್ಟೋಕ್ಕಾಗ್ತಾ ಇರಲಿಲ್ಲ, ವೆಹಿಕಲ್ ಸೀಸ್ ಮಾಡಬೇಕಾಗ್ತಿತ್ತು. ಆ ಸೀಸ್ ಮಾಡೋಕ್ಕೆ ಅವಾಗೆಲ್ಲ ಏನಿತ್ತು ಅಂತಂದರೆ, ಯಾರನ್ನೋ ಗೂಂಡಾಗಳನ್ನು ಕಳಿಸ್ಬೇಕು, ತೊಗೊಂಬರ್ಬೇಕು. ಅದೊಂದು ನೆಟ್ವರ್ಕ್. ಅದು ಫೈನಾನ್ಸ್ ಕಂಪ್ನಿಗಳು ಅದನ್ನೆಲ್ಲ ಮಾಡಿದ್ರು. ಕೇಸ್ ಆಗೋದು, ಗಲಾಟೆ ಆಗೋದು, ಹೊಡೆದಾಟಗಳಾಗ್ಬಿಡೋದು. ನನಗೆ ಯಾಕೋ ಆ ವಿಷಯ ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಖುಷಿಗೆ ಲೋನ್ ತೊಗೊಂಡ್ಬಿಡ್ತಾರೆ. ಕಾರ್ ಬಂತು, ಕಾರ್ ತೋರಿಸೋದಕ್ಕೆ, ಪ್ರತಿಷ್ಠೆ ತೋರಿಸೋದಕ್ಕೆ ಲೋನ್ ತೊಗೊಂಡ್ಬಿಡ್ತಾರೆ. ಒಂದು 3-4 ತಿಂಗಳಾದ ತಕ್ಷಣ EMI ಕಟ್ಟೋಕ್ಕಾಗಲ್ಲ. 15,000 20,000 ರೂಪಾಯಿ EMI ಕಟ್ಟೋಕ್ಕಾಗಲ್ಲ. ಆವಾಗ ಕಾರ್ ಸರೆಂಡರ್ ಮಾಡಬೇಕಾಗಿ ಬರುತ್ತೆ. ನಿನ್ನೆ ಇದ್ದದ್ದು ಸ್ಟೇಟಸ್ ಇವತ್ತಿರಲ್ಲ. ನನಗೆ ಅನಿಸಿದ್ದು ಆ ಸ್ಥಿತಿ ಅವ್ರಿಗೆ ಬರಬಾರ್ದು ಅಂತ. ಓಕೆ, ಒಂದು ನಾವು ಫಸ್ಟೇ ಕಾರ್ ಕೊಡುವಾಗಲೇ ಹೇಳ್ಬಿಡ್ತಾ ಇದ್ವಿ, ನಿಮಗೆ ಕಟ್ಟಕ್ಕಾದರೆ ತೊಗೊಳ್ಳಿ ಅಂತ. ಎಷ್ಟೋ ಜನ ಅಫೆಂಡ್ ಆಗಿದ್ದಾರೆ. 4 ತಿಂಗಳಾದಮೇಲೆ ಇದಾಗಲ್ಲ, ನಿಮ್ಗೆ ಕಟ್ಟಕ್ಕಾಗದೇ ನೀವು ಸರೆಂಡ್ರ್ ಮಾಡಲ್ಲ, ಕಿತ್ಕೊಂಡು ಹೋಗೋಕೆ ಬಂತಂದರೆ ನಿಮಗೆ ಕಷ್ಟ ಆಗುತ್ತೆ, ಕೇಸ್ ಆಗುತ್ತೆ, ಕಷ್ಟ ಆಗುತ್ತೆ, 4 ಜನ ನಿಮ್ಮ ಮನೆ ಸುತ್ತಮುತ್ತ ನೋಡ್ತಾರೆ, ಅದು ಗಲಾಟೆ ಆಗುತ್ತೆ ಅಂತ. ಹಾಗೆ ಅವೇರ್ನೆಸ್ ತರ್ತಾ ಒಂದು 10-20% ಕಡಿಮೆ ಆಯಿತು. ಇದೇ ಟೈಮಲ್ಲಿ ನಂಗೊಂದಷ್ಟು ಜನ ಯಾರ್ಯಾರು ರಿಕವರಿ ಹೋಗ್ತಾ ಇದ್ರು, ಅಂಡರ್ವರ್ಲ್ಡ್ ಅಂತಲೇ ಹೇಳಿ, ನನಗೆ ಆ ಸಂಪರ್ಕ ಇತ್ತು. ನನ್ನನ್ನು ಗೌರವದಲ್ಲೂ ನಡೆಸ್ಕೋತಾ ಇದ್ದರು, ಸಂಪರ್ಕವೂ ಇತ್ತು. ಹೇಳ್ತಾ ಇದ್ದೆ, ಅವ್ರನ್ನೆಲ್ಲ ಕರೆದು ಒಂದು ಸಲ ಕಾಫಿಗೆ ಇದೆಲ್ಲ ಮಾತಾಡುವಾಗ, ಎಷ್ಟು ಸಂಪಾದನೆ ಮಾಡ್ತೀರಿ ನೀವು ಅಂತ. ಎಷ್ಟು ಮಾಡ್ತೀವಿ ಅಂತಂದರೆ, ನಮಗೊಂದು ತಿಂಗಳಿಗೆ ಒಂದು 30-40 ಸಾವಿರ ಬರುತ್ತೆ ಅಂತ. ಬೇರೆ ಏನೇನೋ ಮಾಡಿ ಸಂಪಾದನೆ ಮಾಡ್ತಾಯಿದ್ರು, ಗಲಾಟೆ ಮಾಡಿ ಸಂಪಾದನೆ ಮಾಡ್ತಾಯಿದ್ರು, ಸೆಟ್ಲ್ಮೆಂಟ್ಸ್ ಮಾಡಿ ಸಂಪಾದನೆ ಮಾಡ್ತಾಯಿದ್ರು. ಹೀಗೆ ಯಾರ್ಯಾರು ಅಂಡರ್ವರ್ಲ್ಡಲ್ಲಿ ಇದ್ದರು ಅದರಲ್ಲಿ ಸುಮಾರು ಜನನ ಐಡೆಂಟಿಫೈ ಮಾಡಿದೆ. ಮಾಡಿಬಿಟ್ಟು ಎಲ್ಲರನ್ನೂ ರಿಕವರಿ ಏಜೆಂಟ್ಸ್ ಅಂತ ನಾನು ರೆಡಿ ಮಾಡಿ ಅಫಿಷಿಯಲ್ ಡಾಕ್ಯುಮೆಂಟೇಷನ್ ಮಾಡಿಸಿ ಅವರೆಲ್ಲ ರಿಕವರಿ ಏಜೆಂಟ್ಸ್ ಮಾಡಿಸ್ದೆ. ಒಂದು ಹೆಸರು ಡೆಸಿಗ್ನೇಷನ್ ರಿಕವರಿ ಏಜೆಂಟ್ಸ್. ಓಕೆ. ಸೊ ಅವ್ರಿಗೆ ಲೀಗಲ್ ವಿಷಯ ಹೇಗೆ ಅಪ್ರೋಚ್ ಹೇಗೆ ಮಾಡಬೇಕೋ, ಮೊದಲನೇದು ಮನೆ ಒಳಗಡೆ ಹೋಗಬಾರ್ದು, ಗೌರವದಲ್ಲಿ ನಡ್ಕೋಬೇಕು. ಫೋನ್ಸ್ ಇರುತ್ತೆ, ಲೆಟರ್ ಕಳಿಸಿ, ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ಕೊಟ್ಟು ಥ್ರೂ ಪೊಲೀಸ್ ಒಳಗೆ ಹೋಗಿ. ಅಂದರೆ ಯಾರು ರಿಕವರಿಗೆ ಹೋಗ್ತಾರೆ ಅವ್ರಿಗೆ ಎಂಪರೇಜ್ ಆಗಬಾರ್ದು, ರಿಕವರಿ ಮಾಡಿಸ್ಕೋತಾ ಇದ್ದಾರಲ್ಲ ಅವ್ರಿಗೆ ಆಗಬಾರ್ದು. ಇದೊಂದು ಸ್ಮೂತ್ ಪ್ರೋಸೆಸ್ ಆಗಬೇಕು ಅಂತ.
ಚೇಂಜ್ ಆಗ್ಲಿಕ್ಕೆ ಶುರು ಆಯಿತು. ಆ್ಯಟಿಟ್ಯೂಡ್ ಎಲ್ಲ ಚೇಂಜ್ ಆಯಿತು. ಯಾರು ತುಂಬ ಗರ್ವದಲ್ಲಿ ಹೋಗಿ ಕೊಡು ಅಂತ ಹೇಳಿ ಕಿತ್ಕೊಂಬರ್ತಾಯಿದ್ರು, ಕಿತ್ಕೊಂಬರೋರು, ಗಲಾಟೆ ಮಾಡೋರು, ಹೊಡೆದು ಬರೋರು, ಇದೆಲ್ಲ ಆಗ್ತಾಯಿತ್ತು. ಅದೆಲ್ಲ ನಿಂತೋಯ್ತು ಇನ್ ಎ ಸ್ಪ್ಯಾನ್ ಆಫ್ ಅರೌಂಡ್ 1 year. ಬೆಂಗಳೂರಿನಲ್ಲಿ ನನ್ನ ನೆಟ್ವರ್ಕಲ್ಲಿ ಅವ್ರಿಗೆಲ್ಲ ಆಶ್ಚರ್ಯ ಆಗ್ಲಿಕ್ಕೆ ಶುರು ಆಯಿತು. ರಿಕವರಿ ಇದು ತುಂಬ ಜಾಸ್ತಿ ಆಯಿತು. ರಿಕವರಿ ಯಾರಿಗೆ ಭಯ ಆಯಿತು, ಲೀಗಲ್ ಪ್ರೋಸೆಸ್ ಭಯ ಆಯಿತು, ಅವರೆಲ್ಲರೂ ಕೂಡ ಒಂದು ಲೆಟರ್ ಕೊಟ್ಬಿಟ್ಟು ಸರ್ ನಂಗೆ ಒಂದು 2 ಇನ್ಸ್ಟಾಲ್ಮೆಂಟ್ ಪೋಸ್ಟ್ಪೋನ್ ಮಾಡಿಕೊಡಿ, ನಾನು ಬಡ್ಡಿ ಕಟ್ತೀನಿ ಅನ್ನೋಕ್ಕೆ ಶುರು ಮಾಡಿದ್ರು. ಕಮ್ಯುನಿಕೇಷನ್ ಚೆನ್ನಾಗಾಯಿತು. ಬ್ಯಾಂಕಿಗೆ ಹೇಳ್ತಾ ಇದ್ದೆ ಆ ಥರದ್ದು ಯಾವುದಾದ್ರೂ ಒಂದೋ 2 ಚಾನ್ಸ್ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾ ಇದ್ದೆ. ಅವ್ರು ತಪ್ಪು ಮಾಡಲ್ಲ, ಆಗೋಗಿದೆ, ಚಾನ್ಸ್ ಕೊಡಿ ಅಂತ. ಹೀಗೆ ಮಾಡಿ ಮಾಡಿ ರಿಕವರಿನ ನಾನು 95% ತನಕ ತಂದಿಟ್ಟೆ. ಇದಾದಮೇಲೆ ಆಶ್ಚರ್ಯ ನನಗೆ ಅಂದರೆ ಈ ಯಾರ್ಯಾರು ಆ್ಯರಗೆನ್ಸ್ ತೋರಿಸ್ತಾ ಇದ್ರು, ರೌಡಿಸಮ್ ತೋರಿಸ್ತಾ ಇದ್ರು, ಇವರೆಲ್ಲರೂ ನಿಂತೋಯ್ತು. ಅದೆಲ್ಲ ನಿಂತೋಯ್ತು. ಅವ್ರು ಬದಲಾದ್ರು. ಅವರ ಸಂಪಾದನೆ ಜಾಸ್ತಿ ಆಯಿತು. ಒಂದು ರಿಕವರಿ ಮಾಡಿದ್ರೆ 4,000 ರೂಪಾಯಿ ಕೊಡೋರು. ಪರ್ಮನೆಂಟ್ ರಿಕವರಿ ಅವ್ರ ಏಜೆಂಟ್ಸ್ ಆಗಿಬಿಟ್ರು. ಅದರಲ್ಲಿ ಎಷ್ಟೋ ಜನ ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ, ಕಾರ್ಗಳು ಅವರೇ ಕಾರ್ ಓನ್ ಮಾಡ್ಕೋತಾ ಇದ್ದಾರೆ, ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಆವಾಗ ಯಾರ್ಯಾರು ರಿಕವರಿಗೆ ಹೋಗ್ತಾ ಇದ್ರು ಅವ್ರಿಗೆ ಹೇಳ್ತಾ ಇದ್ದೆ, ಸಪೋಸ್ ಅವ್ರ ಕೈಲಿ ಆಗಲಿಲ್ಲ ಅಂದರೆ ನಿಮಗೆ ಮಾರ್ಕೊಡ್ತೀನಿ, ನಿಮ್ಮ ದುಡ್ಡು ನಿಮಗೆ ಕೊಡ್ತೀವಿ, ಕಂಪನಿ ದುಡ್ಡು ಅವ್ರು ಕೊಡ್ತೀನಿ, ನಾನು ಕೆಲಸ ಮಾಡಿದ್ದಕ್ಕೆ ಸರ್ವಿಸ್ ಚಾರ್ಜ್ ತೊಗೋತೀನಿ ಅಂತ ಹೇಳಿ ಅಂತ. ಹಾಗೆ ಶುರು ಮಾಡಿದೆ. ವಿನ್ ಸಿಚುಯೇಷನ್. ವಿನ್ ಆಗೋಯ್ತು ಎಲ್ಲರೂ ಇವತ್ತು ಹತ್ತತ್ರ ಅವತ್ತಿಂದ ಒಂದು 3-4 ಸಾವಿರ ಜನಕ್ಕೆ ರಿಕವರಿ ಏಜೆಂಟ್ಸ್ ಮಾಡಿ ಕೊಟ್ಟಿದ್ದೀನಿ. ಎಲ್ಲರ ಜೀವನ ಚೆನ್ನಾಗಾಗಿದೆ. ನಾ ಹೇಳ್ತಾ ಇರೋದು ಇದೊಂದು 30 ವರ್ಷದ ಮುಂಚೆ. ನೆಟ್ವರ್ಕಲ್ಲಿ ಇದ್ದಾರೆ ಈಗಲೂ ಅವರೆಲ್ಲ ಸುಮಾರು ಜನ. ಹರಿಯಣ್ಣ ಅಂತಾರೆ, ಬಹುಶಃ ನಾನು ಬದುಕಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನಗೆ ಯಾರೂ ತೊಂದರೆ ಕೊಟ್ಟಿಲ್ಲ ಅಂದರೆ ಇಷ್ಟು ನೆಟ್ವರ್ಕ್ ನನ್ನ ಮೇಲಿದೆ. ಅವರ ಕಣ್ಣುಗಳೆಲ್ಲ ನನ್ನ ಮೇಲಿದೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳಿರೋರೇ ಎಲ್ಲರೂ. ಅವರ ಜೀವನ ಚೆನ್ನಾಗಾಗಿದೆ. ಮನೆಯಲ್ಲಿ ಹೊಡೆದಾಟಗಳು ನಿಂತೋಯ್ತು, ಅವ್ರ ಮೇಲೆ ಕೇಸುಗಳು ಬೀಳೋದು ನಿಂತೋಯ್ತು, ಫ್ರಿಕ್ಷನ್ಸ್ ನಿಂತೋಯ್ತು. ಅವರ ಮನೆಯಲ್ಲಿ ಗಾಬರಿಯಿಂದ ಬದುಕ್ತಾ ಇದ್ರು. ಎಷ್ಟು ಇನ್ಸೆಕ್ಯೂರಿಟಿ ಪ್ರತಿ ಕ್ಷಣ, ಅದೆಲ್ಲ ಹೋಯ್ತು. ಎಲ್ಲ ಕ್ಲೀನ್ ಆಗೋಯ್ತು. ನಾನು ಯಾರು ಅಂತ ಅನಿಸುತ್ತೆ. ಅದು ನಿಮಗನ್ಸುತ್ತೆ. ಆದರೆ ನಿಮ್ಮ ಮಾತು ಕೇಳ್ತಾ ಇರೋರಿಗೆ ಇವರು ದೇವರು ಕಾಣಿಸಲ್ಲ ಅಂತಾರಲ್ವಾ, ಅದು ಯಾರೋ ಮೂಲಕ ದೇವರು ಅದೇನೋ ಕಳಿಸ್ತಾನೆ, ಏನೋ ಸಿಗ್ನಲ್ ಕೊಡ್ತಾನೆ. ಅದು ಬಹುಶಃ ನೀವು ಬದುಕನ್ನು ಚೇಂಜ್ ಮಾಡಬಹುದು ಅಂತ ನಾನು ಪ್ರೂಫ್ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಮಾತುಗಳಲ್ಲಿ ಕೊಡೋದೊಂದು ಆ ಒಂದು ಮೆಂಟಾಲಿಟಿ ತುಂಬ ಒಂಥರ ಏನಂತಾರೆ ಅಗ್ರೆಸಿವ್ ಮೆಂಟಾಲಿಟಿನ ಚೇಂಜ್ ಮಾಡಿ 1 ವರ್ಷದಲ್ಲಿ ಒಂದು ಬದಲಾವಣೆ ತರೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಸೊ ಹಾಗಾಗಿ ಪರ್ಸನಲ್ ಸಾಧನೆಗಳು ನಂದು ಯಾವಾಗಲೂ ಕಡಿಮೆ. ಸಾಧನೆಗಳೆಲ್ಲವೂ ಕೂಡ ಸಮಾಜದ ಜೊತೆನೇ ಸಾಧನೆಗಳು. ಸಮಾಜನೇ ನನ್ನ ಗುರು, ಸಮಾಜನೇ ನನ್ನ ಫ್ಯಾಮಿಲಿ. ಎಲ್ಲರಿಗೂ ಚಿಕ್ಕ ಫ್ಯಾಮಿಲಿ ಇರುತ್ತೆ, ನನಗೊಂದು ದೊಡ್ಡ ಫ್ಯಾಮಿಲಿ ಇದೆ ಅಷ್ಟೆ. ಮೊದಲೆಲ್ಲ ನನ್ನ ಕಂಪನಿ ಅನ್ಕೋತಾ ಇದ್ದೆ, ಅದು ನನ್ನ ಫ್ಯಾಮಿಲಿ ಅಂತ. ಇವತ್ತು ಅಲ್ಲಿಗಿಂತ ಒಂದು ಸ್ವಲ್ಪ ಶಕ್ತಿ ಜಾಸ್ತಿ ಆಗಿದೆ. ನನ್ನ ಊರೇ ನನ್ನ ಫ್ಯಾಮಿಲಿ. ನನ್ನ ಊರಿನಲ್ಲಿ ಇರುವ ಪ್ರತಿಯೊಬ್ಬರು ನನ್ನ ಫ್ಯಾಮಿಲಿ. ಬದುಕುವ ಪ್ರಯತ್ನ ಪಡ್ತಾ ಇದ್ದೀನಿ. ಇವತ್ತಿಗೆ ಶಕ್ತಿ ಎಷ್ಟಿದೆ ಅಷ್ಟು ಅವ್ರ ಜೊತೆ ಜೋಡಿಸ್ಕೊಳ್ಳುವ ಪ್ರಯತ್ನ ಪಡ್ತಾ ಇದ್ದೀನಿ. ಮೈಸೂರೇ ಒಂದು ಕ್ಯಾರೆಕ್ಟರು, ಬೆಂಗಳೂರು ಒಂದು ಕ್ಯಾರೆಕ್ಟರ್, 2 ಮನುಷ್ಯ ಅಂತ ಅಂದ್ಕೊಂಡ್ರೆ ಬೆಂಗಳೂರು ಆ್ಯಕ್ಚುಲಿ ಮೈಸೂರು ಜೊತೆಗೆ ನಮ್ಮೂರೋನು ಅಂತ ಹೇಳಬೇಕು, ಮೈಸೂರು ಇಲ್ಲಪ್ಪ ಈಗ ನಮ್ಮೂರೋನು ಅಂತ ಆ ಒಂದು ಪೊಸೆಸಿವ್ನೆಸ್ ಬಂದ್ಬಿಡುತ್ತೆ ನಿಮ್ಮ ಬಗ್ಗೆ. ಹಾಗನ್ಸುತ್ತೆ. ಮೈಸೂರು ಇಸ್ ಸೋ ಬ್ಲೆಸ್ಡ್. ಅಧಿಕಾರಿಗಳ ಜೊತೆ ಬದುಕಿದ್ದೀನಿ, IAS ಆಫೀಸರ್ಸ್ ಜೊತೆ ಬದುಕಿದ್ದೀನಿ. ಅವರಲ್ಲಿರುವ ಒಳ್ಳೆತನ, ಅವರಲ್ಲಿರುವ ಸ್ಕಿಲ್ಲು, ಅವರಲ್ಲಿರುವ ಕಾಳಜಿಗಳನ್ನು ನೋಡಿದ್ದೀನಿ ನಾನು. ಶಿಲ್ಪಾ ನಾಗ್ ಇವತ್ತಿಗೂ ನನ್ನ ಅಣ್ಣ ಅಂತಾರೆ. ಆದರೆ ಅವರಲ್ಲಿರುವ ಕಾಳಜಿ ಎಷ್ಟು ಅಂದರೆ ಒಂದು ಇಡೀ ಡಿಸ್ಟ್ರಿಕ್ಟ್ಗೆ ಆಗುವಷ್ಟು ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡ್ತಾರೆ. ರಣದೀಪ್ ಸರ್, ಅಭಿರಾಮ್ ಸರ್, ಇವರೆಲ್ಲರೂ ಕೂಡ ಬಹುಶಃ ಊರಿಗೋಸ್ಕರನೇ ಹುಟ್ಟಿದವರು, ಸಮಾಜಕ್ಕೋಸ್ಕರನೇ ಹುಟ್ಟಿದವರು. ಥ್ಯಾಂಕ್ ಗಾಡ್ ಅವರಿಗೆ IAS ಆಗಿದೆ, ಡಿಸ್ಟ್ರಿಕ್ಟ್ ಕಮಿಷನರು ಆಗಿದ್ದಾರೆ. ನಂಗೆ ಅನಿಸುತ್ತೆ ಇವ್ರ ಜೊತೆಲೆಲ್ಲ ಕೆಲಸ ಮಾಡಿದ್ರೆ ಬಹುಶಃ ಊರು ಚೇಂಜ್ ಆಗಿಬಿಡುತ್ತೆ. ಪೊಲಿಟಿಷಿಯನ್ಸ್ ಇನ್ಫ್ಯಾಕ್ಟ್ ಇವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡಬೇಕು. ಪೊಲಿಟಿಷಿಯನ್ಸ್ಗೆ ಒಂದು 5 ವರ್ಷಕ್ಕೊಂದು ಸಲ ಚೇಂಜ್ ಆಗ್ಬೋದು, ಆದರೆ ಇವರೆಲ್ಲರೂ ಕೂಡ ಎಲ್ಲೋ ಹೋಗ್ತಾರಲ್ಲ ಅವ್ರು ಒಳ್ಳೆಯದೇ ಮಾಡ್ತಾರೆ. ಮೊನ್ನೆ ಒಂದು ಇನ್ಸಿಡೆಂಟು, ನಮ್ಮ ಮೈಸೂರಿಗೆ ಶಿವರಾಜ್ ಅಂತ ಇದ್ದಾರೆ, ADC ಇದ್ದಾರೆ. ಅವರು ನಾನು ಒಂದು ಸ್ಟೇಜ್ ಹಂಚ್ಕೋಬೇಕಾಗಿತ್ತು. ನನ್ನ ಬಗ್ಗೆ ಅವರಿಗೆ ಗೌರವ, ಅವ್ರ ಬಗ್ಗೆ ನನಗೆ ಗೌರವ ಯಾವಾಗಲೂ ಇದೆ. 2 ವರ್ಷದ ಯೋಗದಲ್ಲಿ ಅವರೇ ತೊಡಗಿಸ್ಕೊಂಡಿದ್ದರು. ಅವರು ಆ ಸ್ಟೇಜಲ್ಲಿ ಹೇಳ್ತಾರೆ, ನನಗೆ ಸಂಕೋಚ ಆಗುತ್ತೆ ಹೇಳೋಕ್ಕೆ. ಪ್ಲೀಸ್ ಹೇಳಿ, ನಾವು ಅದನ್ನ ಮಾತಾಡಿದ್ವಿ.
ಅವ್ರು ಹೇಳ್ತಾರೆ, ಇವ್ರು ನೋಡಿದ್ರೆ ದ್ರೋಣಾಚಾರ್ಯ ಅನಿಸುತ್ತೆ. ನಾನು ಅವ್ರ ಜೊತೆ ಅರ್ಜುನ ಆಗಿ ಇರೋಕ್ಕಾಗಲಿಲ್ಲ, ಆದರೆ ಏಕಲವ್ಯ ಅಂತೂ ಡೆಫಿನೆಟ್ಲಿ ಆಗಿದ್ದೀನಿ ಅಂತಂದರು. ದಟ್ ಮೀನ್ಸ್ ಸೋ ಮಚ್. ಯಾಕೆ ಈ ಗೌರವ? ನಾನೇನು ಸ್ವಾಮೀಜಿನ ಅಥವಾ ನಾನೇನು ದೊಡ್ಡ ಅಧಿಕಾರಿನ ಅಥವಾ ಮಂತ್ರಿನ ಪೊಲಿಟಿಷಿಯನ್ ಅಂದರೆ ಅಲ್ಲ. ನಾನೊಬ್ಬ ಸಿಂಪಲ್ ಕಾಮನ್ ಮ್ಯಾನ್ ಅಷ್ಟೆ. ಇದೇ ಭಾಷೆಯನ್ನು ಹೀಗೆ ಭಾವನೆಗಳನ್ನು ತೋರಿಸ್ತಾ ಇದ್ದವರು ಸಿದ್ದೇಶ್ವರ ಸ್ವಾಮಿಗಳು. ಬಹುಶಃ ನನಗೆ ದೊಡ್ಡ ಗುರು, ನನ್ನ ಟರ್ನಿಂಗ್ ಪಾಯಿಂಟ್ ಅಂತಂದರೆ ಸಿದ್ದೇಶ್ವರ ಸ್ವಾಮಿಗಳು. ನನಗೆ ಒಂದು ತುಂಬ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದರೆ ನಮ್ಮ ಸುತ್ತೂರು ಶ್ರೀಗಳು. ಇವ್ರನ್ನೆಲ್ಲ ನೋಡಿ ನೋಡಿ ಕಲಿತಾ ಇದ್ದೀನಿ. ಅವರಲ್ಲಿ ಒಂದೇ ಒಂದು ಕೆಟ್ಟತನ ಇರಲ್ಲ, ನೆಗೆಟಿವಿಟಿ ಇರಲ್ಲ. ಅವರ ಮ್ಯಾನೇಜ್ಮೆಂಟ್ ಪವರು, ಅವರು ತೋರಿಸುವಂಥ ಗೌರವ, ಕಾಳಜಿ. ಬಹುಶಃ ಸುತ್ತೂರು ಬುದ್ಧಿಯವರು ನಾನು ಕ್ರಡೆಯಲ್ಲಿ ಒಂದು ಪ್ರೆಸಿಡೆಂಟ್ ಆಗಬೇಕಾಯಿತು. ಅವ್ರ ಹತ್ರ ನಾನು ಪ್ರತಿ ಸಲ ಯಾವುದಾದ್ರು ಒಂದು ಪೊಸಿಷನ್ ತೊಗೊಳ್ಳೋವಾಗಲೋ ಅಥವಾ ಏನಾದರೂ ಒಂದು ಕೆಲಸ ಮಾಡುವಾಗ ಅವ್ರ ಹತ್ರ ಆಶೀರ್ವಾದ ತೊಗೊಂಬರ್ತೀನಿ. ಹೋದಾಗ ಅವ್ರ ಶಿಷ್ಯ ನನಗೆ ಒಂದು ಬುಕ್ಲೆಟನ್ನು ಕೊಟ್ಟರು. ಏನಂತಂದರೆ, ನಾನು ಇಲ್ಲಿವರೆಗೂ ಏನೇನು ಕೆಲಸ ಮಾಡಿದ್ದೀನಿ ಅನ್ನುವ ಬುಕ್ಲೆಟನ್ನು ಅವ್ರು ತಯಾರು ಮಾಡಿ ಇಟ್ಟಿದ್ರು. ನಿಮ್ಮ ಬಗ್ಗೆ ನೋಡಿ ಎಷ್ಟು ಬುದ್ಧಿಯವರು ರೆಡಿ ಮಾಡಿ ಇಟ್ಟಿದ್ದಾರೆ, ಮಾಡಿಸಿದ್ದಾರೆ ನಮ್ಮ ಹತ್ರ ಅಂತಂದರು. ಅಂದರೆ ಅವ್ರು ಗಮನಿಸ್ತಾರೆ. ಇವರು ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅದೆಲ್ಲ ಗಮನಿಸಿ ರೆಕಾರ್ಡ್ ಮಾಡ್ತಾರೆ. ಪೇಪರಲ್ಲಿ ಬರುವ ಕಟಿಂಗ್ಸ್ ರೆಕಾರ್ಡ್ ಮಾಡ್ತಾರೆ. ಒಂದು ಕಡೆ ಹೇಳಿದ್ದು ನನಗೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ನೆನಪಿದೆ. ಯಾವುದೋ ಒಂದು ಸ್ಟೇಜಲ್ಲಿ ಹೇಳಿದ್ರು, ಇವರು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳೋಕೆ ಬರ್ತಾರೆ ಹರಿಯವರು, ಆದರೆ ಅವ್ರ ಸ್ವಂತ ಕೆಲಸಕ್ಕಲ್ಲ ಊರಿನ ಕೆಲಸಕ್ಕೆ ಬರ್ತಾರೆ, ಹಾಗಾಗಿ ನೀವೆಲ್ಲರೂ ಮಾಡಿಕೊಡ್ಬೇಕು ಅಂತ ಈ ಸ್ಟೇಜಿನ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅಂತಂದರು ಸುತ್ತೂರು ಬುದ್ಧಿಯವರು. ನನಗೆ ಬಹುಶಃ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಅದು. ನಿಜವಾಗ್ಲಿ ಸುತ್ತೂರು ಅನ್ನೋ ಬೃಹತ್ ಸಂಸ್ಥಾನ ಕೊಡೋದಿಕ್ಕಿರೋದು. ನಿಮ್ಮ ಪರವಾಗೊಬ್ಬರು ಎಲ್ರಿಗೂ ಎಂಡೋರ್ಸ್ ಮಾಡ್ತಿದ್ದಾರೆ, ಇವರು ಕೇಳ್ತಿದ್ದಾರೆ ಅಂದರೆ. ಸೊ ಹಾಗಾಗಿ ನನಗೆ ನನ್ನ ಚೌಕಟ್ಟಿನ ಒಳಗಡೆ ಬದುಕೋದು ಹೇಗೆ ಅಂತ ಬಂದಿದೆ. ನಾನು ತಪ್ಪು ಮಾಡದೇ ಇರೋದು ಹೇಗೆ ಅಂತ ಇವರೆಲ್ಲರೂ ನಂಗೆ ತೋರಿಸ್ಕೊಡ್ತಾ ಇದ್ದಾರೆ. ಯಾವಾಗಲೂ ಅಲರ್ಟ್ ಆಗಿರೋ, ನೀ ತಪ್ಪು ಮಾಡೋ ಹಾಗಿಲ್ಲ ಅಂತ. ನಾನು ತಪ್ಪು ಭಾಷೆ ಮಾತಾಡುವ ಹಾಗಿಲ್ಲ, ತಪ್ಪು ನಡವಳಿಕೆ ಮಾಡಿಕೊಳ್ಳುವ ಹಾಗಿಲ್ಲ. ನನ್ನನ್ನು ನಾನು ಪ್ರತಿನಿತ್ಯ ಪ್ರತಿ ಕ್ಷಣ ನಾನು ತಿದ್ದುಕೋತಾನೇ ಇರಬೇಕು. ಇದು ನಂಗೆ ಸಮಾಜ ನನ್ನನ್ನು ಇವತ್ತು 100 ಕಣ್ಣುಗಳಿಂದ ನೋಡ್ತಾ ಇದೆ, ಆದರ್ಶ ಆಗಿ ನೋಡಿದೆ. ಆ ಆದರ್ಶ ಕೆಡಿಸ್ಬಾರ್ದು ಅಂತ ಅಷ್ಟೇ ನನ್ನ ಪ್ರಯತ್ನ ಇದಲ್ಲ. ಸಾಧ್ಯವೇ ಇಲ್ಲ. ಇನ್ಫ್ಲುಯೆನ್ಸ್ ಮಾಡ್ತಾನೇ ಇದ್ದೀರಿ, ಆ ಪಾಸಿಟಿವಿಟಿನ ಎಲ್ಲ ಕಡೆ ಹರಡ್ತಾನೇ ಇದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ಸ್.